ಸಂಬಂಧಪಟ್ಟಂತ ಒಂದು ಡಾಕ್ಟರ್ ಮಂಜುನಾಥ್ ಅಂತ ಇಡೀ ಬಹುಶಃ ಯಾವತ್ತು ಅವರ ಹೆಸರು ಚಾಲ್ತಿಗೆ ಬಂತು ಆವತ್ತಿಂದ ಯಾರು ನೋಡಿದ್ರು ಹೃದಯ 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 ಶುರುವಾಗ್ತದೆ ಸರ್. ಸರ್ ಯಾರು ನೋಡಿದ್ರು ಸರ್ ಹೃದಯವಂತರು ಡಾಕ್ಟರ್ ಮಂಜುನಾಥ್, ಹೃದಯವಂತರು ಡಾಕ್ಟರ್ ಮಂಜುನಾಥ್ ಸರ್. ಈ ಒಂದು ಭಾಗ್ಯ ಯಾರಿಗೂ ಸಿಕ್ಕಿಲ್ಲ ಸರ್. ನಾನು ನೋಡಿ ಯಾರಾದ್ರೂ ಒಬ್ಬ ರಾಜಕಾರಣಿಯಾಗಿ ಪ್ರವೇಶ ಮಾಡೋ ರಾಜಕಾರಣಿಗೆ ಅವ್ರು 3 ತಲೆಮಾರು ಪೂರ್ವಾಪರ ಎಲ್ಲ ತೆಗಿತಾರೆ. ಒಂದು 3-4 ತಲೆಮಾರು ಹೋಗ್ತಾರೆ. ಈ ಸಂತೆನೆಲ್ಲ ಹಸುಗಳ ತರಕ್ಕೆ ಹೋದಾಗ ಎಷ್ಟು ತಲುಪಿದ್ದಾವೆ ಅಂತ ಚೆಕ್ ಮಾಡ್ತಾರಲ್ಲ, ನಮಗೆ 3-4 ತಲೆಮಾರು ಚೆಕ್ ಮಾಡ್ತಾರೆ. ಯಾರು ಏನು ಈಗಲೇ ಬಹುಶಃ ತಮ್ಮ ಬಗ್ಗೆ ಒಂದು ಕಪ್ಪು ಚುಕ್ಕಿಯಲ್ಲಿ ಇಡಕ್ಕಾಗಿ ಸ್ಯಾಟಲೈಟ್ ಅಲ್ಲಿ ಹುಡುಗೋದು ಸಿಗ್ತಿಲ್ಲ ಸರ್. ಏನಾದ್ರೂ ಒಂದು ಪ್ರಯತ್ನ ಮಾಡ್ತಾರೆ, ಏನೋ ಹೇಳ್ಬೇಕಲ್ಲ, ಏನೂ ಹೇಳಕ್ಕಾಗ್ತದೆ. ಬಹುಶಃ ಇಂಥ ಒಂದು ವ್ಯಕ್ತಿನ ನಮ್ಮ ಗ್ರಾಮಾಂತರಕ್ಕೆ ಸಿಕ್ಕಿದಾರಲ್ಲ, ಅವ್ರನ್ನ ನೋಡೋ ಪುಣ್ಯ ನಮಗ್ ಸಿಕ್ಕಿದೀವಲ್ಲ, ನಾವು ನಿಜವಾಗ್ತದೆ. ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ, ಅಭಿಮಾನ. ಬಹುಶಃ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ನಾನು ಪ್ರಪ್ರಥಮ ಬಾರಿಗೆ ನಮ್ಮ ಕ್ಷೇತ್ರಕ್ಕೆ ಪ್ರವೇಶ ಮಾಡಲಿಕ್ಕೆ ಹೇಳಿದೆ. ಎಷ್ಟೋ ಹೆಣ್ಣು ಮಕ್ಕಳ ಮಾಂಗಲ್ಯ ಉಳಿಸಿರ್ತಕ್ಕಂಥವ್ರು, ಅರ್ಥ ಕೊಂಡ್ಕೊಂಡಿರ್ತಾರೆ. ಅಂತ ಒಂದು ಮಹನೀಯರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರಲ್ಲ, ಇವತ್ತು ಈ ಶಿವರಾತ್ರಿನ ಇದು ನಮ್ಮ ಪುಣ್ಯ ಅಂತ ನಾನು ಹೇಳಿದ್ದೆ. ಅವತ್ತು ಇನ್ನೂ ಒಂದು ಮಾತು ಹೇಳಿದೆ ನಾನು, ದೇವರೇನಾದ್ರು ನನಗೆ ಪ್ರತ್ಯಕ್ಷ ಆಗಿ ನಿನಗೇನು ಬೇಕು ಅಂತ ಕೇಳಿದ್ರೆ, ನನಗೇನಾದ್ರೂ ಒಂದು ವೇಳೆ ಆಯುಷ್ ಇದ್ದರೆ, ನನಗೆ ಗೊತ್ತಿಲ್ಲ, ಇದ್ದರೆ ಆ ಉಳಿದಿರ್ತಕ್ಕಂಥದ್ದು ಏನಾದ್ರು ಇದ್ದರೆ ಅದನ್ನ ಡಾಕ್ಟರ್ ಮಂಜುನಾಥ್ ಅಂತ ಅವರು ಕೊಟ್ಟು ಈಗಲೂ ಮುನಿನಂತ ಏನ್ ಮಾಡ್ತಾರೆ, ನೀವು ಬಂದು ಬೈತೀರಿ, ನಾನು ಹಾಕ್ತೀನಿ. ನೀವು ಬಂದು ಬೈತೀರಿ, ನೀರು ಕಳಿಸ್ತೀನಿ. ನೀವು ಬಂದು ಬೈತೀರಿ, ಚಟ್ನಿ ಮಿಷಿನ್ ಕಳಿಸ್ತೀನಿ. ನೀವು ಬಂದು ಏನೋ ಒಂದು ಹೇಳಿದಿರಿ, ಕೆಲಸ ಮಾಡ್ತೀನಿ. ಇದು ಮುನಿನಂತಾನೆ ಮಾಡ್ಬೇಕು ಅಂತೇನಿಲ್ಲ, ಯಾರು ಬೇಕಾದ್ರೂ ಮಾಡ್ತಾರೆ. ಆದ್ರೆ ಮಂಜುನಾಥ್ ಅಂತ ವ್ಯಕ್ತಿಗೆ ನಮ್ಮಂತ ಆಯುಷ್ ಜಾಸ್ತಿ ಕೊಟ್ಟರೆ ಅವ್ರು 1000 ವರ್ಷ 100 ವರ್ಷ ಜನಗಳಿಗೆ ಸೇವೆ ಮಾಡ್ತಾರೆ, ಹೃದಯ ಜೀವ ಉಳಿಸ್ತಾರೆ. ಈಗ ನಾವು ಜೀವ ಉಳಿಸೋದು ನಮ್ಗೆ ಗೊತ್ತಿಲ್ಲ, ನಮ್ಗೇನು ಗೊತ್ತು? ಕಾಲಿಗೆ ಬಿಲ್ಲೆ ತಗೊಂಡವ್ರು ಕಾಲ ಡಾಕ್ಟರ್ ಮುಂದೆ ಇಟ್ಬಿಡ್ತೀವಿ, ಅವ್ರು ಹೊಲಿಗೆ ಹಾಕ್ತಾರೋ ಏನಾಗ್ತಾರೋ ಹೊಲಿಗೆ ಹಾಕ್ತಾರೆ. ಅದು ನಮ್ಮ ಕಣ್ಣಿಗೆ ಕಾಣುತ್ತೆ, ಹೃದಯದ ಒಳಗಡೆ ಹೋಗ್ಬಿಟ್ಟು ಜೀವ ಉಳಿಸ್ತಾರಲ್ಲ, ಎಷ್ಟು ತಾಳ್ಮೆ ಇರಬೇಕು, ಎಷ್ಟು ಸೂಕ್ಷ್ಮವಾಗಿ ನೋಡ್ಬೇಕು ಆ ಜೀವನ. ಸ್ವಲ್ಪ ಏರುಪೇರಾದ್ರೂ ಆ ವ್ಯಕ್ತಿ ಆ ಆಪರೇಷನ್ ಥಿಯೇಟರ್ನಲ್ಲೇ ಹೋಗ್ಬಿಡ್ತಾರೆ. ಮೈಂಡ್ ಸಿಂಹ, ನಮ್ಮ ಮೆದುಳು ಸಿಂಹದಲ್ಲಿರ್ಬೇಕು, ಒಂದು ಚೂರು ಆ ಕಡೆ ಈ ಕಡೆ ಕನ್ನಡ, ಒಂದು ಸೆಕೆಂಡ್ ನಮ್ಮ ಮನಸ್ಸು ಚಂಚಲಾಗಿ ಆ ವ್ಯಕ್ತಿ ಜೀವ ಹೋಗುತ್ತೆ. ಅಂತ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಹೃದಯ ತಜ್ಞ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಇಷ್ಟು ಜೀವ ಉಳಿಸಿದ್ದಾರೆ. ಅಂಥವ್ರಿಗೋಸ್ಕರ ನಾವು ಏನು ಮಾಡ್ತೀವಿ? ಏನೂ ಮಾಡಲ್ಲ. ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ವೋಟ್ ಚಲಾಯಿಸೋದು ಬಿಟ್ಟರೆ ನಮ್ಗೆ ಏನು ಮಾಡ? ಇಂಥ ಒಂದು ವ್ಯಕ್ತಿಗೆ ನಾವು ಒಂದು ವೋಟ್ ಹಾಕಿದ್ರೆ ಆ ದೇವರು ಸಹ ಮೆಚ್ಚ. ಆ ದೇವರು ಮೆಚ್ಚುವಂತ ಕೆಲಸ ಯಾವ್ದಾದ್ರು ಇದ್ದರೆ ಅದು ಡಾಕ್ಟರ್ ಮಂಜುನಾಥ್ ವೋಟ್ ಹಾಕಬೇಕು. ಇವತ್ತು ಮಂಜುನಾಥ್ ಅವರಲ್ಲಿ ಸ್ಪರ್ಧೆ ಮಾಡಬೇಕು ಅಂದ್ರೆ ಇದು ನಮ್ಮಗಳ ಆಗಿರೋದಲ್ಲ, ಆ ದೇವರ ಸೃಷ್ಟಿ.
ದೈವ ಕೃಪೆ. ಆ ಭಗವಂತನ ನಿರ್ಣಯ ಯಾರು ಬದಲಾಯಿಸಕ್ಕಾಗಲ್ಲ. ಎಂತ ವಿಚಿತ್ರ ನೋಡಿ. ಅವ್ರು ಇನ್ನೊಂದು 6 ತಿಂಗಳು ಮುಂದುವರಿಸಬಹುದಾಗಿತ್ತು. ಗುಲ್ಬರ್ಗ ಜಯದೇವ ಹಾಸ್ಪಿಟಲ್ ಹೆಚ್ಚು ಕಮ್ಮಿ ಪೂರ್ಣ ಆಗ್ತಾ ಬಂದಿದೆ, ಉದ್ಘಾಟನೆಗೆ ಸಿದ್ಧವಾಗ್ತಾ ಇದೆ. ಯಾಕಂದ್ರೆ ಆ ಗುಲ್ಬರ್ಗ ಹಾಸ್ಪಿಟಲ್ ಸರ್ ನಮಗೆ ಗೊತ್ತಿಲ್ಲ, ನಾನು ಪ್ಲಾನಿಂಗ್ ಇಷ್ಟು 200 ಕೋಟಿ ನೀವು ಕೊಟ್ಟಿದ್ದೆ, ಎಷ್ಟೋ ಕೊಟ್ಟಿದ್ದೆ ಗುಲ್ಬರ್ಗ ಪ್ಲಾನಿಂಗ್ ಇಷ್ಟು. ಯಾಕೆ ನಾನು ಈಗ ಕೊಟ್ಟಿದ್ದೆ, ನಾನೇ ಕೊಟ್ಟಿದ್ದೆ. ಅಂತ ಒಂದು ಆಸ್ಪತ್ರೆ ಉದ್ಘಾಟನೆ ಮಾಡಿ ಅವ್ರನ್ನ ಬಿಡುಗಡೆ ಮಾಡ್ಬೋದಾಯ್ತು. ಅವ್ರಿಗೆ ಏನನ್ನಿಸ್ತೋ ಏನು ಈ ಸರ್ಕಾರಕ್ಕೆ, ಮಂಜುನಾಥ್ ಅವ್ರು ಬೇಡ, ಸಾಕು ಸಾಕು ನೀವು ಹೋಗಿ ಹೋಗಿ. ದೇವರು ನೋಡ್ತಾ ಇದ್ದ, ಇಷ್ಟು ಒಳ್ಳೆ ವ್ಯಕ್ತಿನ ನೀವು ಹೋಗುವಂತೀರಾ, ನನ್ನ ನಿರ್ಣಯ ಬೇರೆ ಇದೆ ಅಂತ ಹೇಳ್ಬಿಟ್ಟು ನಾಳೆ ಅದೇ ಆಸ್ಪತ್ರೆಯ ಕೇಂದ್ರ ಸಚಿವರಾಗಿ ಅವರೇ ಉದ್ಘಾಟನೆ ಮಾಡಲು ಆಸೆ ಇದೆ. ದೇವರ ನಿರ್ಣಯ. ಆವತ್ತು ಕೇಂದ್ರ ಸಚಿವರಿಗೋಸ್ಕರ ಯಾರು ಬೇಡ ಅವ್ರು ಕಾಯ್ಕೊಂಡಿದ್ದೀವಿ. ಎಂಥ ದುರ್ಭಾಗ್ಯ. ಇದೇ ದೇವರ ಲೀಲೆ. ಅದು ನಮ್ಮ ಕಣ್ಣಿನ ನೋಡುವಂಥ ದಿನಗಳು ತುಂಬಾ ದೂರ ಏನಿಲ್ಲ. ಅದನ್ನು ನೋಡೇ ನೋಡಿ. ಬಹಳಷ್ಟು ನಡೀತಾ ಜೀವನದಲ್ಲಿ ಇಂಥವೆಲ್ಲ, ಬಹಳಷ್ಟು ವ್ಯಕ್ತಿಗಳು ನಡೀತಾ ಇದ್ದಾರೆ. ನಮ್ಮ ಕಣ್ಣೆದುರುಗಡೆ ಇರುವಂತ ನಡೆಯಕ್ಕೆ ಇದನ್ನ ನಾವು ನೋಡ್ತೀವಿ. ಇವತ್ತೇ ಬರ್ತಿಟ್ಕೊಳ್ಳಿ, ಅವರು ಕೇಂದ್ರ ಸಚಿವರು ಹಾಗೆ ಆಗ್ತಾರೆ. ನಮ್ಮ ಜೆಡಿಎ ಮೈತ್ರಿಯಿಂದ ಅವ್ರು ಹಾಗೆ ಆಗ್ತಾರೆ. ಬಹುಶಃ ನಾನು ನೋಡಿದಂಗೆ ಒಂದು 30 ವರ್ಷಗಳಿಂದ ನೀವು ನೋಡಿದಂಗೆ ಬಹಳ ಅಪರೂಪ ಕೆಲವು ವ್ಯಕ್ತಿಗಳ ಹೆಸರುಗಳು ಚಾಲ್ತಿಗೆ ಬರುತ್ತೆ. ತುಂಬಾ ಅಪರೂಪ. ಆ ರೀತಿ ಚಾಲ್ತಿಗೆ ಬಂದಂತ ಒಂದು ಹೆಸರು ನಾವೆಲ್ಲ 90ರಲ್ಲಿ ನಾನು ಹೇಳ್ತೇನೆ. ಸಾಂಗ್ಲಿಯಾನ ಅಂತ ಒಬ್ಬರು ಬಂದರು, ಹೇಳಿದ್ರೆ ಸಾಂಗ್ಲಿಯಾನ ಅಂತ ಬಂದರು. ಏನ್ ನಾವೆಲ್ಲ ಮಾತಾಡೋದು, ಸಾಂಗ್ಲಿಯಾನ ಹಿಂಗೆ ಡೈ ಹೊಡೆದ್ಬಿಟ್ಟಂತೆ, ಹಂಗೆ ಡೈ ಹೊಡೆದ್ಬಿಟ್ಟಂತೆ, ಹಂಗೆ ಹಿಡಿದ್ಬಿಟ್ಟಂತೆ, ಹೀಗೆ ಹಿಡಿದ್ಬಿಟ್ಟಂತೆ. ಅದಕ್ಕೆ ಆ ಟೈಮಿಗೆ ಸರಿಯಾಗಿ ಸಾಂಗ್ಲಿಯಾನ ಪಿಕ್ಚರ್ ಬೇರೆ ಬಂದ್ಬಿಟ್ಟು ಶಂಕರ್ನ ಇವ್ರನ್ನ ತಿರ್ಗಾ ಹೋಗೋದು ಸಾಂಗ್ಲಿಯಾನ. ಅದಾದ್ಮೇಲೆ ಅಂತ ಹೆಸರು ಯಾರು ಬರಲಿಲ್ಲ. ಮತ್ತು ಸ್ವಲ್ಪ ದಿನ ಆದ್ಮೇಲೆ ಲೋಕಾಯುಕ್ತ ವೆಂಕಟಾಚಲ ಅಂತೆ, ವೆಂಕಟಾಚಲ ಅಂತೆ, ಅಲ್ಲಿ ರೈಡ್ ಮಾಡ್ಬಿಟ್ರೆ, ಇಲ್ಲಿ ರೈಡ್ ಮಾಡ್ಬಿಟ್ರೆ, ಅವ್ರು ಹಿಡ್ಕೊಂಡ್ಬಿಟ್ರೆ, ಇವ್ರು ಹಿಡ್ಕೊಂಡ್ಬಿಟ್ರೆ. ವೆಂಕಟಾಚಲ ನಿವೃತ್ತಿ ಅಂತ. ಓ ವೆಂಕಟಾಚಲ ಬಂದ್ಮೇಲೆ ಇನ್ನೇನು ಅಷ್ಟೇ ಅನ್ಕೊಂಡು ನಾವು ಅಂತ ಅನ್ಕೊಂಡು ನೋಡಿದ್ರೆ ಸಂತೋಷ. ಅದು ಬಂತು. ಅದಾದ್ಮೇಲೆ ಅದು ನಿಂತು ಯಾವ ಹೆಸರು ಬರಲಿಲ್ಲ. ಏಕಾಏಕಿ 2 ಹೆಸರು ಮುಂದೆ ಬರುತ್ತೆ. ಒಂದು ಸುಧಾಮೂರ್ತಿ, ಕರೆಕ್ಟಾ? ಇನ್ಫೋಸಿಸ್ ಸುಧಾಮೂರ್ತಿ. ಅವರು ಯಾಕೆ ಬಂದ್ರು ಅಂದ್ರೆ ಅವ್ರ ಮಾತು, ಅವ್ರ ದಾನ, ಧರ್ಮ ಬಹಳ ಸಿಂಪಲ್ ಆಗಿರುತ್ತೆ. ಅವ್ರ ಮಾತು ಒಂದೊಂದು ಕೇಳಬೇಕು ಅನ್ಸುತ್ತೆ. ಸುಧಾಮೂರ್ತಿ ಅದ್ರ ಜೊತೆಯಲ್ಲಿ ಸಮವಾಗಿ ಬಂದಂತ ಇನ್ನೊಂದು ಅಣುಬಾಂಬ್ ಯಾವ್ದನ್ನ ಇದ್ರೆ ಆ ಅಣುಬಾಂಬೆ ದಾಖಲೆ. ಆ ರೀತಿ ಒಂದು ಡಾಕ್ಟರ್ ಮಂಜುನಾಥ್ ಅವರು ನಮಗೆ ಸಿಕ್ಕಿದ್ದಾರೆ. ನಿಮ್ಮೆಲ್ಲರಿಗೂ ಕೈ ಮುಗಿ ಕೇಳ್ಕೊಳ್ತೀನಿ. ಉಮೇಶ್ ಆ ಪರ್ಮಿಷನ್ ತಗೊಳ್ಳೋದು ನೀನು ಇನ್ನೂ ಒಂದು 2 ಅವರ್ ಸೇರಿಸ್ಕೊಳ್ಬೇಕು. ಅವ್ರು ಆಗಲೇ ಗಂಟೆ ಹೊಡಿತಾವೆ, ಗಂಟೆ ಹೊಡಿತೀಯಪ್ಪ, ಆಗೋದಪ್ಪ ಮುಗಿಸ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಇವಾಗ ನೀವು ಹೇಳ್ದೇನೆ ನಾವು ಕಾಲ್ ಮಾಡ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ. ಡಾಕ್ಟರ್ ಮಾತಾಡಲಿ.
ಇನ್ನು ಶಿವರಾತ್ರಿನಲ್ಲೇ ನಿಮ್ಗೆಲ್ಲ ಡಾಕ್ಟರ್ ಪರಿಚಯ ಮಾಡಿಸ್ಬಿಟ್ಟಿದ್ದೀನಲ್ಲ, ತೋರಿಸಿದ್ದೀನಲ್ಲ. ಎಲ್ಲರೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಹೃದಯವಂತ ಡಾಕ್ಟರ್, ಏನು ಹೃದಯವಂತ ಡಾಕ್ಟರ್ ಅಂತ ಒಂದು ಡಾಕ್ಟರ್ಗೋಸ್ಕರ ಒಂದು ಮತ ಚಲಾಯಿಸಿ ನಾವೆಲ್ಲರೂ ಈ ಭೂಮಿ ಮೇಲೆ ಬಂದಿದ್ದಕ್ಕೆ ಒಂದು ಓಟ್ ಹಾಕಿದ್ರೆ ನಮ್ಮ ಜನ್ಮ ಧನ್ಯ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಿ ಒಂದು ಓಟ್ ಮಾಡಿ ಹಾಕುವಂಥವ್ರಿಗೆ ಹೇಳಿ, ವಿಶೇಷವಾಗಿ ಹೆಣ್ಮಕ್ಳು ಅದೇನೋ 2,000 ಅಂತ ಯಾವನಿಸ್ತಾವ್ರೆ. ಯಾರು ಪಿತ್ರಾಜಿತ ಆಸ್ತಿನೂ ಕೊಡ್ತಾ ಇಲ್ಲ, ಯಾರು ಪಿತ್ರಾಜಿತ ಆಸ್ತಿನೂ ಅಲ್ಲ. ನಾವು ಕಟ್ಟೋ ತೆರಿಗೆ ದುಡ್ಡನ್ನ ಈಗ ದಾನ ಮಾಡ್ತಾರೆ. ಆ ದಾನ ಮಾಡ್ತಾ ಇರೋದು ಯಾರಿಗೆ? ಈಗ ಕೊಡೋದು ಈಗ ಕೊಡೋದು ಈಗ ಎಡಗೈ ಕೊಟ್ಬಿಡೋದು ಹೆಂಡತಿಗೆ, ತಲೆಗೆ 4,000 ಇಟ್ಟು ಇದು ಮಾಡ್ತಾ ಇರೋದು. ಇವತ್ತು ಗುಡ್ಡಿ ಮುಚ್ಚೋದು ದುಡ್ಡಿಲ್ಲ ಬೆಂಗಳೂರಲ್ಲಿ, ಗುಡ್ಡಿ ಮುಚ್ಚೋದು ದುಡ್ಡಿಲ್ಲ. 52,000 ಕೋಟಿ ಗ್ಯಾರಂಟಿಗಳ ಹೆಸರಿನಲ್ಲಿ ಬೆಂಗಳೂರನ್ನ ಬಲಿ ಕೊಡ್ತಾ ಇದ್ದಾರೆ. ಆ ಬೆಂಗಳೂರು ಬಲಿ ಕೊಡ್ತಾ ಇರೋದು ಬೆಂಗಳೂರನ್ನ ಕಾಪಾಡ್ಕೋಬೇಕು ಅಂದ್ರೆ ನಮ್ಮ ಡಾಕ್ಟರ್ ಮಂಜುನಾಥ್ ಅಂತ ನಮ್ಮ ಭವಿಷ್ಯ ಕಡೆ ಎಲ್ಲರೂ ಒಳ್ಳೆಯದಾಗಿ. ನಮಸ್ಕಾರ, ಜೈ ಜೈ.